ಸಾರಿ, 1 ತಿಂಗಳಾಗಿದೆ ನಾನು ಯೂಟ್ಯೂಬ್ ವಿಡಿಯೋ ಶೂಟ್ ಮಾಡಿ. ಆದರೂ ಅನ್ಸಬ್ಸ್ಕ್ರೈಬ್ ಮಾಡಿದೆ. ಇನ್ನೂ ನನ್ನ ಜೊತೆಗಿದ್ದೀರಲ್ಲ, ಆಟ್ಸಫ್ ಸರ್ ನಿಮಗೆ ಆಟ್ಸಫ್, ಯಾರು ಮಾಡೋಕ್ಕಾಗಲ್ಲ ನಿಮ್ಮ ಥರ. ಆಟ್ಸಫ್ ಮೇಡಮ್ ನಿಮಗೆ ಆಟ್ಸಫ್, ಯಾರು ಮಾಡೋಕ್ಕಾಗಲ್ಲ ನಿಮ್ಮ ಥರ. ಈ ಗ್ಯಾಪಲ್ಲಿ ಏನೆಲ್ಲ ನಡೆದಿದೆ ಅಂದರೆ, ನೀವು ನೋಡಿರ್ತೀರ ಅಪ್ಡೇಟ್ಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ. ITIದು ಫಸ್ಟ್ ಸಾಂಗ್ ಇಬ್ಬನಿ ತಪ್ಪಿದ ಎಳೆಯಲ್ಲಿ ಫಸ್ಟ್ ಸಾಂಗ್ ರಿಲೀಸ್ ಆಗಿದೆ. ಓ ಗಾಡ್, ಓಹೋ ಅನಾಹಿತ, ಓಹೋ ಅನಾಹಿತ ಪ್ರೀತಿಯಾಗಿದೆ. ಆ್ಯಂಡ್ ನನ್ನ ಮೂವಿ ಫ್ಯಾಮಿಲಿ ಡ್ರಾಮಾ ಅದರದ್ದು ಫಸ್ಟ್ ಸಾಂಗ್ ರಿಲೀಸ್ ಆಗಿದೆ. ಪಾಟಿಮಾ, ಫುಲ್ಲು ಪಾಟಿಮಾ, ಸರ್ಕಾರನೇ ಬೀಳೋ ಅಷ್ಟು ದೊಡ್ಡ ಪಾಟಿ ಮಾಡಿ ಆಡೆ ನನ್ನಾಡೆ. ಹೇಗನ್ನಿಸ್ತು? ಫಸ್ಟ್ ಪ್ಲೀಸ್ ಕಾಮೆಂಟ್ ಸೆಕ್ಷನ್ಗೆ ಹೋಗಿ ಸಾಂಗ್ ಹೇಗಿದೆ, ನಿಮಗೆ ಹೇಗೆ ಅನ್ನಿಸ್ತು, ನಿಮ್ಮ ಮ್ಯೂಸಿಕ್ ಆ್ಯಪಲ್ಲಿ ಅದನ್ನ ಲೈಕ್ ಸಾಂಗ್ಸಿಗೆ ಹಾಕಿದ್ದೀರಾ ತಾನೆ? ಇಲ್ಲಾಂದರೆ ನನಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ, ಸಿಟ್ಟು ಬರುತ್ತೆ ನನಗೆ ನಿಮ್ಮ ಮೇಲೆ. ನೀವು ಆ ಥರ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಗ್ಯಾಪಲ್ಲಿ ಶೋಸ್ ನಡೀತಾ ಇದೆ, ಬ್ಯಾಕ್ ಟು ಬ್ಯಾಕ್ 3 ಶೋಸ್ ಆಯಿತು ನಾಟಕದ್ದು. ಅದಾದಮೇಲೆ ಇನ್ನೊಂದೇನೋ ಈಗ ಮತ್ತೆ ಈ ವೀಕ್ ಫುಲ್ಲು ಶೋಸ್ ಇದೆ. ಅದಾದಮೇಲೆ ಇಂಟರ್ವ್ಯೂಸ್ ಕೊಡೋದಿದೆ. ಸೊ ಐ ಆಮ್ ಲೈಕ್ ವೆರಿ ಬ್ಯುಸಿ. ಓಕೆ, ನೀವು ಇನ್ನೊಂದು ಪಾಯಿಂಟ್ ಹೇಳಿ, ನನ್ನ ಕೂದಲು ಉದ್ದ ಬೆಳೆದಿದೆ ತಾನೆ ಕಂಪ್ಯಾರಿಟಿವ್ಲಿ. ಈಗ ನಾನು ಅಕ್ಟೋಬರಲ್ಲಿ ಹೇರ್ ಕಟ್ ಮಾಡಿಸಿದ್ದು ಬರ್ತ್ಡೇ ಟೈಮಲ್ಲಿ. ಯೂಶಲಿ ಸಿಕ್ಕಾಪಟ್ಟೆ ಸ್ಲೋ ಹೇರ್ ಗ್ರೋತ್ ಇದೆ ನನಗೆ, ಬಟ್ ಈ ಸರ್ತಿ ಸಿಕ್ಕಾಪಟ್ಟೆ ತುಂಬ ಹೇರ್ ಗ್ರೋತ್ ಚೆನ್ನಾಗಾಗಿದೆ ಅನಿಸ್ತದೆ. ಬಿಕಾಸ್ ಕಲರಿಂಗ್ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಇಲ್ಲ, ಇಲ್ಲಿಂದ ಇದೆ ಅಂದರೆ ಇಷ್ಟು ಬೆಳೆದಿದೆ. ನಾಟ್ ಬ್ಯಾಡ್. ಸಿ, ನನ್ನ ಒಂದು ಲೈಫ್ ಹಿಸ್ಟ್ರಿ ನೋಡಿದ್ರೆ ದಿಸ್ ಇಸ್ ರಿಯಲಿ ಅ ಗುಡ್ ಪ್ರೋಗ್ರೆಸ್. ಇಷ್ಟು ಬೇಗ ಬೆಳೀತಾ ಇರೋದು. ಆಲ್ಮೋಸ್ಟ್ 1-2 ಮಂತ್ಸ್ ಆಯ್ತು ಅನ್ಸುತ್ತೆ ಫ್ರಮ್ ದ ಟೈಮ್ ಐ ಸ್ಟಾರ್ಟೆಡ್ ಯೂಸಿಂಗ್ ರೋಸ್ಮೆರಿ ಹೇರ್ ಗ್ರೋತ್ ಸ್ಕ್ಯಾಲ್ಪ್ ಸೀರಮ್. ಇದರಲ್ಲಿ ರೋಸ್ಮೆರಿ ಹಾಗೆ ಅನಾಜನ್ ಇದೆ, ವಿಚ್ ಪ್ರಮೋಟ್ಸ್ ಹೇರ್ ಗ್ರೋತ್. ಸೀರಮ್ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದು ಐ ವಾಂಟೆಡ್ ಟು ನೋ. ಇದು ಸೋ ಕಾಂಪ್ಯಾಕ್ಟ್ ಅಂಡ್ ನೈಸ್, ಗೊತ್ತಾ? ಇದು ಇವಾಗ ಲಾಕ್ ಆಗಿದೆ ಅಂಡ್ ನೀವು ಇಷ್ಟು ತೆಗೆದ್ರೆ ಸಾಕು. ಇದು ಫುಲ್ ಓಪನ್ ಮಾಡೋದು ಬೇಡ. ಅಂಡ್ ಈಸಿಯಾಗಿ ಯು ಕ್ಯಾನ್ ಅಪ್ಲೈ ದ ಸೀರಮ್. ಅಂದರೆ ಹೆಂಗೆ ಗೊತ್ತಾ? ಕಾಣ್ತಾ ಇದೆಯಾ? ಇದರಲ್ಲಿರೋ ರೋಸ್ಮೆರಿ ಸ್ಕ್ಯಾಲ್ಪ್ಗೆ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚು ಮಾಡಿ ಹೇರ್ ಗ್ರೋತ್ ಕೊಡುತ್ತೆ. ಹಾಗೆ 4% ಅನಾಜನ್ನು ಹೇರ್ ಡೆನ್ಸಿಟಿ ಇಂಪ್ರೂವ್ ಮಾಡುತ್ತೆ. ಡೈಲಿ 2 ಸತಿ ಯೂಸ್ ಮಾಡ್ಬೋದು. ಇಟ್ ಇಸ್ 100% ನ್ಯಾಚುರಲ್ ಆ್ಯಂಡ್ ಕಂಪ್ಲೀಟ್ಲಿ ಕೆಮಿಕಲ್ ಫ್ರೀ ಪ್ರಾಡಕ್ಟ್ ನಮ್ಮ ಮಾಮಾ ಅರ್ತ್. ಅದರದ್ದೇ ಮಾಮಾ ಅರ್ತ್ ರೋಸ್ಮೆರಿ ಹೇರ್ ಫಾಲ್ ಶ್ಯಾಂಪೂ, ಹಾಗೆ ಅದರದ್ದೇ ಕಂಡೀಷ್ನರ್ ಯೂಸ್ ಮಾಡ್ತೀನಿ ನಾನು. ಸೊ ಇದರಿಂದ ನಮ್ಮ ಹೇರ್ ಫಾಲು ಕಡಿಮೆ ಆಗುತ್ತೆ, ಹಾಗೆ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಶುರುವಾಗುತ್ತೆ. ಯೂಸ್ ಮಾಡಿ 2 ದಿನಕ್ಕೇ ಏನೋ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಿಬಿಡಿ. ಕನ್ಸಿಸ್ಟೆನ್ಸಿ ತುಂಬ ಮ್ಯಾಟರ್ ಆಗುತ್ತೆ. ಎವ್ರಿ ಡೇ ಯೂಸ್ ಮಾಡಿ, ಸ್ಲೋಲಿ ಆ್ಯಂಡ್ ಗ್ರ್ಯಾಜುಯಲಿ ನಿಮಗೆ ಗೊತ್ತಾಗ್ದೇ ರಿಸಲ್ಟ್ಸ್ ಕಾಣಿಸೋಕ್ಕೆ ಶುರು ಆಗುತ್ತೆ. ನೀವು ನನ್ನ ಕೂಪನ್ ಕೋಡ್ ಯೂಸ್ ಮಾಡ್ಬೋದು, ವಿಚ್ ಇಸ್ ಅಮರ್ 2024. ಮಾಮಾ ಅರ್ತ್ ಅಪ್ಲಿಕೇಶನ್ ಅಥವಾ ವೆಬ್ಸೈಟಲ್ಲಿ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಹಾಗೆ ನಿಮಗೆ ಗೊತ್ತಿರೋ ಹಾಗೆ ಈ ಪ್ರಾಡಕ್ಟ್ಸ್ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್, ಪರ್ಪಲಲ್ಲಿ ಅವೈಲೇಬಲ್ ಇದೆ. ಆ್ಯಂಡ್ ನಿಮ್ಮ ನಿಯರ್ ಬೈ ಸ್ಟೋರ್ಸಲ್ಲೂ ಕೂಡ ಅವೈಲೇಬಲ್ ಇದೆ. ಮಾಮಾ ಅರ್ತ್ ನಿಮ್ಮ ಮಾತನ್ನ ಕೇಳುತ್ತೆ. ನಾವು ಯಾವುದೇ ಫೀಡ್ಬ್ಯಾಕ್ ಕೊಟ್ಟರು ಅವರು ಅದನ್ನು ತಗೋತಾರೆ. ನಾವು ಕೊಟ್ಟಿರೋ ಫೀಡ್ಬ್ಯಾಕ್ ಮೇಲೇ ಅವರು ಆನಿಯನ್ ಶ್ಯಾಂಪೂನೆಲ್ಲ ಇಂಪ್ರೂವ್ ಮಾಡಿದ್ದಾರೆ. ಹಾಗೆ ಒಳ್ಳೆ ರಿಸರ್ಚಿಂದ ಒಳ್ಳೆ ಡೆವಲಪ್ಮೆಂಟ್ ಎಲ್ಲ ಮಾಡಿ ನಮ್ಗೆ ಇನ್ನೂ ಬೆಟರ್ ರಿಸಲ್ಟ್ಸ್ ಕೊಡೋ ಅಂಥ ಪ್ರಾಡಕ್ಟ್ಸ್ನ ಕೊಡ್ತಾರೆ. ಸೊ ಯೂಸ್ ಮಾಡಿ ಫೀಡ್ಬ್ಯಾಕ್ ಕೊಡಿ. ರಿಹರ್ಸಲ್ಸ್ಗೆ ಹೋಗಬೇಕು ಇವತ್ತು ಸಂಜೆ, ಬಿಕಾಸ್ ಶೋ ಇದೆ ಆ್ಯಂಡ್ ಇನ್ನೊಂದು ಶೋ ಇದೆ, ಹೊಸ ನಾಟಕ ಬೇರೆ. ಸೊ ಅದ್ರ ಪ್ರಾಕ್ಟೀಸ್ ಮಾಡಬೇಕು, ಸ್ವಲ್ಪ ಡೈಲಾಗ್ಸ್ ಕಲಿಬೇಕು. ಬಟ್ ಇವಾಗ ನನಗೆ ಮ್ಯಾಗಿ ತಿನ್ಬೇಕು ಅನ್ನಿಸ್ತಾ ಇದೆ. ಲೆಟ್ಸ್ ಗೋ. ನನ್ನ ಒಂದು ಮ್ಯಾಗಿ ರೆಸಿಪಿ ಏನಿದೆ ಅದು ಸಿಕ್ಕಾಪಟ್ಟೆ ಫೇಮಸ್ ಇದೆ ನನ್ನ ಒಂದು ಸರ್ಕಲಲ್ಲಿ. ನಿಮಗೆ ನನ್ನ ಸೀಕ್ರೆಟ್ ಮ್ಯಾಗಿಯ ರೆಸಿಪಿ ಬೇಕು ಅಂತಂದರೆ ಕಾಮೆಂಟ್ ಸೆಕ್ಷನ್ನಲ್ಲಿ ಹೇಳಿ, ಬುಜ್ಜಿಸ್ ಕ್ಯಾಫೆ ಮ್ಯಾಗಿ ರೆಸಿಪಿ ಪ್ಲೀಸ್ ಕೊಡಿ ಅಂತ. ನಾನು ಅಕಸ್ಮಾತ್ ನನಗೆ ತುಂಬ ದೊಡ್ಡ ಮನ್ಸು ಬಂದು ನನ್ನ ಸೀಕ್ರೆಟ್ ರೆಸಿಪಿನ ಬಿಟ್ಕೊಡ್ಬೇಕಂತ ಅನ್ಸಿದ್ರೆ ಬಿಟ್ಕೊಡ್ತೀನಿ. ಆಮೇಲೆ ನೀವು ಇದು ಹೇಳ್ಬೋದು, ರೆಸಿಪಿ ಹೇಳಿದ್ಮೇಲೆ ಇದ್ಯಾವ ದೊಡ್ಡ ರೆಸಿಪಿ ಇದೆ ನಾನು ಮಾಡ್ತಿದ್ದೆ ಅಂತ. ಬಟ್ ಸ್ಟಿಲ್ ಅದು ಅಡುಗೆ ಮಾಡೋದ್ರ ಮೇಲೂ ಡಿಪೆಂಡ್ ಆಗುತ್ತೆ ಅಂತಾರೆ, ಗೊತ್ತಾ? ಲೈಕ್ ದಟ್. ತುಂಬ ದಿನ ಆಗಿದೆಯಲ್ಲ ವ್ಲಾಗ್ ಮಾಡಿ. ಐಮ್ ಲೈಕ್ ಗೊತ್ತಿಲ್ಲ ಏನು ಮಾತಾಡ್ತಾ ಇದ್ದೀನಿ ಅಂತ. ಅಡ್ಜಸ್ಟ್. ಫ್ಯಾಮಿಲಿ ಡ್ರಾಮಾ ಮಾಡೋ ಫ್ಯಾಮಿಲಿ
ಮ್ಯಾಗಿ ತಿಂದಮೇಲೆ ಸೀದಾ ನೀಟಾಗಿ ಹೋಗಿ ಥಾಚಿ ಮಾಡಿದ್ದೀನಿ. ಬಟ್ ಇವಾಗ ಎದ್ದೆ, ನಾಟ್ ಟೂ ಮಚ್, ಬಟ್ ಲೈಕ್ ಒಂದು 35 ಮಿನಿಟ್ಸ್ ಏನೋ ನಿದ್ದೆ ಥರ ಮಾಡಿದ್ದೀನಿ. ಒಂದು ತಿಂಗಳಲ್ಲಿ ದೇರ್ ಇಸ್ ಸೋ ಮಚ್ ಟು ಕ್ಯಾಚ್ ಅಪ್ ಅಲ್ಲ. ನಮ್ಮ ಇಂಡಿಯಾ ವರ್ಲ್ಡ್ ಕಪ್ ಬೇರೆ ಗೆತ್ತು. ನೀವು ನೋಡಿರ್ಬೋದು ಆ ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ಅಕ್ಕ ಪೋಸ್ಟ್ ಮಾಡಿದ್ದು. ಫುಲ್ ತಲೆನೇ ಕೆಟ್ಟೋಗ್ಬಿಟ್ಟಿದೆ. ಲಾಸ್ಟ್ ಒಂದು 2 hours ಏನೋ ಅಲ್ಲ, ಅಥವಾ 4 hours ಇಂದ ನೋಡಿದ್ದೇನೋ. ಯಪ್ಪ ದೇವ್ರೆ, ಏನು ಗೊತ್ತಾ, ಫಾರ್ ಒನ್ ಮೂಮೆಂಟ್ ಇನ್ನೂ ಒಂಥರ ಕನಸ ಅಂತ ಅನ್ಸೋ ಹಂಗಾಗಿದೆ. ಆಲ್ರೆಡಿ ಇವಾಗ ಆ ಪರೇಡು, ವಿಕ್ಟ್ರಿ ರ್ಯಾಲಿ ಎಲ್ಲ ಮಾಡಾಗಿದೆ. ಸ್ಟಿಲ್ ಇಟ್ ಫೀಲ್ಸ್ ಲೈಕ್ ಅ ಡ್ರೀಮ್. ಆ್ಯಂಡ್ ಥ್ಯಾಂಕ್ ಯು ಇಂಡಿಯಾ ಫಾರ್ ಮೇಕಿಂಗ್ ಅಸ್ ಪ್ರೌಡ್. ತುಂಬ ಖುಷಿ ಆಗ್ತಾ ಇದೆ. ನಿಮ್ಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲದು ನೀವು ಕೊಟ್ಟಿರೋ ಖುಷಿಗೆ. ಇನ್ನೇನಾಯಿತು, ನಾಳೆ ಕರೆಕ್ಟಾಗಿ 1 ತಿಂಗಳಾಗುತ್ತೆ ನೇಲ್ಸ್ ಮಾಡಿಸಿ. ಆ್ಯಂಡ್ ನೋಡಿ ಎಷ್ಟು ಸ್ಲೋ ಗ್ರೋತ್ ನನ್ನ ನೇಲ್ಸ್ ಇಷ್ಟೇ ಬೆಳೆದಿರೋದು. ಆ್ಯಂಡ್ ಆ್ಯಕ್ಚುಲಿ ಇವತ್ತು ಹೋಗಿ ನೇಲ್ಸ್ ರಿಮೂವ್ ಮಾಡಿಸ್ಬೇಕು. ಸ್ವಲ್ಪ ಕಷ್ಟ ಆಗ್ತದೆ. ಆ್ಯಂಡ್ ಒಂದು ಕಡೆ ಚಿಕ್ಕ ಬ್ರೇಕ್ ಆಗಿದೆ. ಬಟ್ ನಾನು ಅಂದ್ಕೊಂಡಿರಲಿಲ್ಲ 1 ತಿಂಗಳು ಬರುತ್ತೆ ಅಂತ. ನನ್ನ ಕಸಿನ್ ವೆಡ್ಡಿಂಗ್ ಇತ್ತು, ಕೆಲವು ಶೋಸ್ ಇತ್ತು, ಏನೋ ಇವೆಂಟ್ ಎಲ್ಲ ಇತ್ತು, ಇಂಟರ್ವ್ಯೂಸ್ ಆಯಿತು. ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಇಟ್ಸ್ ಟೈಮ್ ಫಾರ್ ದೆಮ್ ಟು ಗೋ ಅವೇ. ಐ ಮಿಸ್ ದೆಮ್. ಎನಿವೇ 3 ಇಂಟರ್ವ್ಯೂ ಮಾಡಿದೆ ಈ ತಿಂಗಳು. ಅದಾದಮೇಲೆ ಸ್ವಲ್ಪ ಐ ವಾಸ್ ಅ ಬಿಟ್ ಆಫ್. ಯಾಕೆ ಅಂತ ಗೊತ್ತಿಲ್ಲ. ಇನ್ನೂ ನನಗೆ ಆನ್ಸರ್ ಕಂಡಿದ್ದಕ್ಕಾಗಿಲ್ಲ. ಅದಕ್ಕೆ ಅದ್ರ ಬಗ್ಗೆ ಮಾತಾಡೋಕ್ಕೂ ಆಗಲ್ಲ. ಅದೊಂದು ಪ್ರಾಬ್ಲಮ್ಮು. ಎಲ್ಲಿದ್ದೆ ನಾನು? ತಿಂಗಳಲ್ಲಿ 3 ಸರ್ತಿ ರೂಮ್ ಕ್ಲೀನ್ ಮಾಡಬೇಕಾಗಿ ಬಂತು. ಯಾಕಂದರೆ ರಿಪೀಟೆಡ್ಲಿ ಗಲೀಜು ಮಾಡ್ತಾ ಇದ್ದೆ. ಕ್ಲೀನಾಗಿ ಇಟ್ಕೊಂಡಿರಲಿಲ್ಲ, ಮೂಡೇ ಇರ್ತಿರ್ಲಿಲ್ಲ ಕ್ಲೀನ್ ಮಾಡೋದಕ್ಕೆ. ಅದಾದಮೇಲೆ ಬಟ್ ಫೈನಲಿ ಇವಾಗ ಒಂದು ಸ್ಟೇಜಿಗೆ ತಂದು ಹೀಗೆ ಇಡಬೇಕಂತ ಸಿಕ್ಕಾಪಟ್ಟೆ ಸೀರಿಯಸ್ ಪ್ಲ್ಯಾನ್ ಮಾಡಿದ್ದೀನಿ. ಜುಲೈಯಿಂದ ನಾನು ಅಷ್ಟು ಗಲೀಜು ಮಾಡಲ್ಲ. ರೂಮ್ನ ಕಿತ್ತಾಕೋದು ಮಾಡೋದೆಲ್ಲ ಮಾಡಲ್ಲ. ಎವ್ರಿ ಡೇ ಐ ಮೇಕ್ ಶ್ಯೂರ್ ನಾನು ಕ್ಲೀನ್ ಮಾಡೇ ಮಲ್ಕೋಬೇಕು ಅಂತ. ಈ ತಿಂಗಳು ಜೂನ್ ಎಸ್ಪೆಷಲಿ ಫಾರ್ ಸೋ ಮೆನಿ ರೀಸನ್ಸ್. ಅಯ್ಯಪ್ಪ, ಕಸಿನ್ಸು ಈ ಫುಲ್ ಫ್ರೆಂಡ್ಸ್ ಗ್ಯಾಂಗ್, ಫ್ಯಾಮಿಲಿ ಗ್ಯಾಂಗ್ ಜೊತೆ ಎಲ್ಲ ಲೇ ಲದಾಖ್ ಟ್ರಿಪ್ಪಿಗೆ ಹೋಗಿ ಬಂದಿದ್ದಾರೆ. ಒಂಥರ ಏನೋ ಯುನೋ ಇಟ್ ಫೀಲ್ಸ್. ತುಂಬ ಜನ ಲೇ ಲದಾಖಿಗೆ ಹೋಗೋದೆಲ್ಲ ನೋಡಿರ್ತೀವಲ್ಲ, ಬಟ್ ಇದೊಂಥರ ನಮ್ಮ ಫ್ಯಾಮಿಲಿ ಸರ್ಕಲಲ್ಲೇ ಹೋದವರು. ಆ್ಯಂಡ್ ಅದ್ರ ಬಗ್ಗೆ ಎಲ್ಲ ಏನಂತಾರೆ ಗೊತ್ತಿರಲಿಲ್ಲ ನಮಗೂ ಅಷ್ಟು. ಇವರಿಂದ ಸ್ವಲ್ಪ ಫೋಟೋಸ್ ಗಿಟೋಸ್ ಎಲ್ಲ ನೋಡಿ ಗೊತ್ತಾಗಕ್ಕೆ ಶುರುವಾಯಿತು. ನೀವು ಲೇ ಲದಾಖ್ ಟ್ರಿಪ್ಪಿಗೆ ಏನಾದರೂ ಹೋಗಿದ್ರೆ, ನಿಮಗೆ ಗೊತ್ತಿರೋರು ಹೋಗಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಸ್ನಾನ ಮಾಡಿ ರೆಡಿ ಆಗಬೇಕು. ಸೀರಮ್ ನೋಡಿ ಆವಾಗಲೇ ಅಪ್ಲೈ ಮಾಡಿದ್ದು. ನೋಡಿ ಏನು ಒಂಚೂರು ಆಯಿಲಿ ಇಲ್ಲ, ಬಟ್ ಹಾಗೆ ಇದೆ ಹೇರ್ ಸ್ಟೈಲ್. ಆ್ಯಂಡ್ ನೀಟಾಗಿ ಸೆಟ್ ಆಗೋ ಥರನೂ ಕೂತ್ಕೊಳ್ಳುತ್ತೆ. ಆ್ಯಂಡ್ ನೀಟಾಗಿ ಹೇರ್ ಗ್ರೋತ್ ಆಗ್ತಾ ಇದೆ. ಲೆಟ್ಸ್ ಗೋ. We are on the paper. ಇದು ಕನ್ನಡ ಪ್ರಭಾ ನ್ಯೂಸ್ ಪೇಪರ್. ಆ್ಯಂಡ್ ನಾವು ನ್ಯೂಸ್ ಪೇಪರಲ್ಲಿ ನ್ಯೂಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ಇದ್ರ ಹಿಂದಿನ ದಿನ ವಿಜಯ ಕರ್ನಾಟಕದಲ್ಲಿ ಬಂದಿದ್ವಿ ಲವ್ಲವಿಕೆಯಲ್ಲಿ. ಇಫ್ ಯು ಹ್ಯಾವ್ ಗೈಸ್ ಹ್ಯಾವ್ ಸೀನ್, ಬಹಳ ಖುಷಿ ಆಗುತ್ತೆ ನನಗೆ ನೀವು ನೋಡಿದರೆ. ಆ್ಯಂಡ್ ಇವತ್ತು ದಿಸ್ ವಾಸ್ ಸೋ ಅನ್ಎಕ್ಸ್ಪೆಕ್ಟೆಡ್. ಆ್ಯಂಡ್ ಐ ಗೆಸ್ ಇದಕ್ಕೂ ಮುಂಚೆ ನಾನು ನ್ಯೂಸ್ ಪೇಪರಲ್ಲಿ ಬಂದಿದ್ದೀನಿ, ಬಟ್ ಸ್ವಲ್ಪ ಇಷ್ಟು ದೊಡ್ಡ ಇಮೇಜ್ ಇದೆ ಫಸ್ಟ್ ಟೈಮ್ ಬಂದಿರೋದಂತ ಅನಿಸುತ್ತೆ. I need some time to process this. ಫ್ಯಾಮಿಲಿ ಡ್ರಾಮಾ ಚಿತ್ರದ ಲೀಲಿ ಫ್ಯಾಮಿಲಿ ಹಾಡು. ಯುವ ಪ್ರತಿಭೆಗಳೆಲ್ಲ ಸೇರಿ ಸಿದ್ಧಗೊಳಿಸಿರುವ ಫ್ಯಾಮಿಲಿ ಡ್ರಾಮಾ ಚಿತ್ರದ ಲೀಲಿ ಫ್ಯಾಮಿಲಿ ಹಾಡು ಎಂಬ ವಿಡಿಯೋ ಹಾಡು ಬಿಡುಗಡೆಯಾಗಿದೆ. ಚೇತನ್ ಅಮ್ಮಯ್ಯ ಸಂಗೀತ ನಿರ್ದೇಶನದ ಈ ಹಾಡನ್ನು ವಾಸುಕಿ ವೈಭವ್ ಹಾಡಿದ್ದಾರೆ. ಶರತ್ ವಸಿಷ್ಠ ಹಾಗೂ ಚೇತನ್ ಅಮ್ಮಯ್ಯ ಗೀತ ರಚನೆ ಮಾಡಿದ್ದಾರೆ. ಆಕರ್ಷ್ ನಿರ್ದೇಶನದಲ್ಲಿ ಮೂಡಿಬಂದಿರುವ ಈ ಸಿನಿಮಾವನ್ನು ಅಮೆರಿಕಾದಲ್ಲಿ ನೆಲೆಸಿರುವ ಅನಿವಾಸಿ ಭಾರತೀಯ ಡಬ್ಬುಗುಡ್ಡಿ ಮುರಳಿಕೃಷ್ಣ ನಿರ್ಮಿಸಿದ್ದಾರೆ. ಅಭಯ್, ಅನನ್ಯ ಅಮರ್, ಸಿಂಧು ಶ್ರೀನಿವಾಸ್ ಮೂರ್ತಿ, ರೇಖಾ, ಪೂರ್ಣಚಂದ್ರ ಮೈಸೂರು ಪ್ರಮುಖ ಪಾತ್ರದಲ್ಲಿದ್ದಾರೆ.
ಡಾರ್ಕ್ ಕಾಮಿಡಿ ಸಿನಿಮಾ ಇದಾಗಿದ್ದು ಮುಗ್ಧ ಕುಟುಂಬ ಒಂದು ಕೊಲೆ ಮಾಡಿ ಸಂಕಷ್ಟಕ್ಕೆ ಸಿಲುಕುವ ಕಥೆ ಹೊಂದಿದೆ. ಇಂಟ್ರೆಸ್ಟಿಂಗ್ ಅಲ್ವಾ? ಯಾವುದಿದು ಸಿನಿಮಾ ನೋಡಬೇಕು. ಫ್ಯಾಮಿಲಿ ಡ್ರಾಮಾ ಅಂತ ಭಾಳ ಚೆನ್ನಾಗಿದೆ. ಒಂದು ಯುವ ಪ್ರತಿಭೆಗಳ ಒಂದು ವಿಭಿನ್ನ ಸಾಹಸ ಇದರಲ್ಲಿ ಕಾಣ್ತಾ ಇದೆ. ನನಗೆ ನೋಡಬೇಕು ಸಿನಿಮಾ ಹೇಗಿರುತ್ತೆ ಅಂತ. ಯಾವಾಗ ರಿಲೀಸು? ನೀನು ಆದಷ್ಟು ಬೇಗ ವಿಷಯ ಗೊತ್ತಾಗುತ್ತೆ ಅನಿಸುತ್ತೆ. ಏನಂತೀರಾ?